ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಮಕರ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಗುರುಬಲ ಬಂದಾಗಿದೆ. ತುಂಬ ದಿವಸಗಳಿಂದ ಕಷ್ಟ, ತುಂಬ ದಿವಸಗಳು ಅನ್ನೋದಕ್ಕಿಂತ ಯಾವಾಗಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಏನಾದರೂ ಒಂದು ಸಮಸ್ಯೆ ಒಂದು ಮುಗೀತು ಅನ್ನೋಷ್ಟರೊಳಗಡೆ ಇನ್ನೊಂದು ರೆಡಿಯಾಗಿರುತ್ತೆ. ಆದರೆ ಇವಾಗ ಗುರುಬಲ ಬರ್ತಾ ಇರೋದ್ರಿಂದ ಒಂದು ಬಿಗ್ ರಿಲ್ಯಾಕ್ಸೇಷನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. 7ನೇ ಮನೆಯಲ್ಲೇ ಗುರು ಕೂತ್ಕೊಂಡು ನೇರವಾದ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಗುರುಬಲ ಬಂದಿರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆ ಆಗುವಂಥದ್ದು, ಗಂಡು ಹೆಣ್ಣು ಸಿಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಯಾವುದಾದ್ರೂ ಸರಿ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ಮನೆಯಲ್ಲಿ ಹೋಮ ಹವನಗಳಾಗಿರ್ಬೋದು, ಇಂಥ ಒಂದು ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ಗುರುವಿನ ದೃಷ್ಟಿ ಇನ್ನೇನೆಲ್ಲ ನಿಮಗೆ ಲಾಭಗಳನ್ನ ತೊಗೊಂಬಂದು ಕೊಡ್ತಿದೆ ಅಂತ ನೋಡಿದಾಗ ನೋಡಿ, ನಿಮಗೆ 3ನೇ ಮನೆಯಲ್ಲೂ ಕೂಡ ಗುರುವಿನ ದೃಷ್ಟಿ. ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಶನಿನೂ ಕೂಡ ಅದೇ ಮನೇಲಿದ್ದಾನೆ. ಸೊ ಇದು 3ನೇ ಮನೆ ಅನ್ನೋದೇ ಪರಾಕ್ರಮದ ಮನೆ ಆಗಿರುತ್ತೆ. ಸೊ ಈ ಮನೆಗೆ ನಿಮಗೆ ಶನಿನೂ ಅಲ್ಲೇ ಕೂತ್ಕೊಂಡು ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ನೀವು ಕಷ್ಟಪಟ್ಟು ಏನಾದರೂ ಕೆಲಸ ಮಾಡ್ತೀರಾ ಅಂದರೆ ಖಂಡಿತ ಸಕ್ಸಸ್ನ ನೋಡಬಹುದು. ಜೊತೆಗೆ ನಿಮ್ಮ ಸ್ನೇಹಿತರಿಂದ ಏನಾದರೂ ಕೆಲಸಗಳಾಗುವಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರು ಅಂದರೆ ಅವರಿಂದನೂ ಕೂಡ ನಿಮ್ಗೆ ಏನಾದರೂ ಅನುಕೂಲಗಳಾಗುವಂಥದ್ದು ಖಂಡಿತ ನಿರೀಕ್ಷೆ ಮಾಡ್ಬೋದು. ಆದರೆ 2ನೇ ಮನೇಲಿ ರಾಹು ಕೂತ್ಕೊಂಡಿರೋದ್ರಿಂದ ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇರುವಂಥದ್ದು, ಅಥವಾ ಯಾರೋ ತುಂಬ ದಿವಸಗಳಿಂದ ಬೆಡ್ ರಿಡನ್ ಆಗಿದ್ದಾರೆ, ಯಾಕೋ ಅವ್ರಿಗೆ ಇನ್ನೂ ಸರಿ ಹೋಗಿಲ್ವಲ್ಲ ಅನ್ನುವಂಥ ಒಂದು ಸಮಸ್ಯೆಗಳನ್ನೂ ಕೂಡ ನೀವು ನಿರೀಕ್ಷೆ ಮಾಡಲೇಬೇಕಾಗಿ ಬರುತ್ತೆ. ಇನ್ನು ಕುಜನ ಸಂಚಾರ ಅಂತ ಬಂದಾಗ 5ನೇ ಮನೇಲಿ ಕುಜ ಕೂತ್ಕೊಂಡಿದ್ದಾನೆ. ಸೊ ಕೆಲವರು ಏನು ಮಾಡಿರ್ತಾರೆ ಅಂತಂದರೆ ನೋಡಿ, 5ನೇ ಮನೆ ಇಂಡಿಕೇಟ್ಸ್ ಮಕ್ಕಳು ಯಾವಾಗ್ಲೂ ಅಲ್ವಾ. ಸೊ ಕುಜ ಅದೇ ಜಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಇವಾಗ ವಯಸ್ಸಿಗೆ ಬಂದಿರೋ ಒಂದು ಮಕ್ಕಳಿರ್ತಾರೆ, ಅವ್ರಿಗೆ ವೆಹಿಕಲ್ಸ್ ಕೊಟ್ಬಿಡೋದು, 2 ವೀಲರೋ ಕಾರೋ ಕೊಟ್ಬಿಡೋದು, ಅವ್ರು ತೊಗೊಂಡೋಗಿ ಎಲ್ಲೋ ಗುದ್ಬಿಟ್ಟು ಏಟ್ ಮಾಡ್ಕೊಂಡು ಬರೋವಂಥದ್ದು, ಆಮೇಲೆ ನೀವೇ ವ್ಯಥೆ ಪಡಬೇಕಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಮಕ್ಕಳ ಕಡೆ ಗಮನ ಕೊಡಿ, ಏನು ಮಾಡ್ತಿದ್ದಾರೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇಲ್ಲಾಂದರೆ ಪ್ರಾಬ್ಲಮ್ಸ್ನೇ ಎದುರಿಸ್ಬೇಕಾಗಿ ಬರುತ್ತೆ ನಿಮಗೆ. ಇನ್ನು 6ನೇ ಮನೇಲಿ ಬಂದಾಗ ಸೂರ್ಯ ಕೂತ್ಕೊಂಡಿದ್ದಾನೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಖಂಡಿತ ಅದ್ರಲ್ಲಿ ವಿನ್ ಆಗ್ತೀರಾ. ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಿದ್ರೆ ಖಂಡಿತ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಆದರೆ ಗೌರ್ಮೆಂಟ್ ಉದ್ಯೋಗ ಸಿಗುವಂಥ ಯೋಗ ಇದೆಯಾ ಅನ್ನೋದನ್ನ ಫಸ್ಟ್ ನಿಮ್ಮ ಜಾತಕಗಳಲ್ಲಿ ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ಸೂರ್ಯ ನಿಮಗೆ 6ನೇ ಮನೆಯಿಂದ 7ನೇ ಮನೆಗೆ ಬಂದ ಮೇಲೂ ಕೂಡ ಖಂಡಿತ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ಆಗುತ್ತೆ. 7ನೇ ಮನೆಯಲ್ಲೇ ಗುರು ಕೂತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಜಾಸ್ತಿ ಆಗುವಂಥದ್ದು ಖಂಡಿತವಾಗ್ಲೂ ಇದನ್ನು ನಿರೀಕ್ಷೆ ಮಾಡ್ಬೋದು. ಆದರೆ 8ನೇ ಮನೆಯಲ್ಲಿ ಕೇತು ಕೂತ್ಕೊಂಡಿದ್ದು, ಜೊತೆಯಲ್ಲಿ ಶುಕ್ರನೂ ಕೂಡ ಸೇರಿಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದಾಗಿರ್ಬೋದು, ಏನೋ ಒಂದು ಆಪ್ರೇಷನ್ಗಳಾಗುವಂಥದ್ದು, ಇಂಥದನ್ನು ಖಂಡಿತ ನಿರೀಕ್ಷೆ ಮಾಡಬೇಕಾಗತ್ತೆ ನೀವು. ಆ ಥರ ಏನಾದರೂ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ಸಿಂಪ್ಟಮ್ಸ್ ಏನಾದರೂ ಬಂತು ಅಂದರೆ ಮೊದಲೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಳ್ಳಿ. ಇಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನಿಮಗೆ ಗುರುವಿನ ದೃಷ್ಟಿನೂ ಕೂಡ ಒಳ್ಳೊಳ್ಳೆ ಮನೆ, ಈಗ 11ನೇ ಮನೆ ಮೇಲೆ ಕೂಡ ನಿಮಗೆ ಗುರು ದೃಷ್ಟಿ ಇದೆ. ಒಳ್ಳೆ ಲಾಭ ಬರುತ್ತೆ. ನೀವೇನು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಕೆಲಸದಲ್ಲಿ ಸಕ್ಸಸ್ ಆಗೋದು, ಒಳ್ಳೆ ಲಾಭ ಬರುವಂಥದ್ದು ಖಂಡಿತ ಎಲ್ಲನೂ ನೀವು ನಿರೀಕ್ಷೆ ಮಾಡಬಹುದು. ಕೆಲವೊಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗೋದಾಗಿರ್ಬೋದು, ಇದ್ರ ಕಡೆನೂ ಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆನೂ ಇದೆ ಅಲ್ವಾ, ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಶನಿಯ ಅನುಗ್ರಹನೂ ಚೆನ್ನಾಗಿರಬೇಕು. ಗುರು ಅನುಗ್ರಹ ಆಲ್ರೆಡಿ ಚೆನ್ನಾಗಿದೆ. ಇದಕ್ಕೋಸ್ಕರ ಪ್ರತಿ ಗುರುವಾರನೂ ಕೂಡ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಏನೆಲ್ಲ ನಿಮ್ಮ ಜೀವನದಲ್ಲಿ ಆಗಬೇಕು ಅಂತಿತ್ತು ಅದ್ರ ಬಗ್ಗೆ ಪ್ರೇಯರ್ ಮಾಡ್ಕೊಳ್ಳಿ. ಇನ್ನು ಶನಿಗೋಸ್ಕರ ನೀವು ಪ್ರತಿ ಶನಿವಾರದ ದಿವಸ ಏನು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳುವಂಥದ್ದು, ಮತ್ತು ಕಾಗೆಗಳಿಗೆ ಆಹಾರ ಹಾಕುವಂಥದ್ದು, ಇದಿಷ್ಟನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಅಂದರೆ ಮಲ್ಲಿಗೆ ಹೂವನೋ ಮತ್ತು ಕಮಲದ ಹೂವನೋ ತೊಗೊಂಡೋಗಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಕೊಟ್ಟು ಬರುವಂಥದ್ದು. ಗಣಪತಿ ಆರಾಧನೆ, ಯಾಕಂದರೆ ಕೇತು ನಿಮಗೆ 8ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದೆ. ಸೊ ಈ ಕಾರಣಕ್ಕೋಸ್ಕರ ಪ್ರತಿದಿನ ಗಣಪತಿಯ ಧ್ಯಾನ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಸಂಕಷ್ಟ ಚತುರ್ಥಿ ದಿವಸನಾದರೂ 21 ಗರಿಕೆ ಹುಳನ್ನ ತೊಗೊಂಡೋಗಿ ಗಣಪತಿಗೆ ಕೊಟ್ಬಿಟ್ಟು ಬನ್ನಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ನೀವು ಅವಾಯ್ಡ್ ಮಾಡ್ಕೋಬೋದು. ನೋಡಿ, ಇಲ್ಲಿವರೆಗೂ ಕೂಡ
ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.